Hello friends, once again welcome back to my channel. Today I am going to explain and solve the question answers from the first chapter from the 6th standard Ganita Prakasha. The chapter name is Patterns in Mathematics. ನಾವು 6ನೇ ತರಗತಿಯ ಮೊದಲನೇ ಅಧ್ಯಾಯ ಗಣಿತದಲ್ಲಿ ವಿನ್ಯಾಸಗಳು ಇದರೊಳಗಡೆ ಪೇಜ್ ನಂಬರ್ 6ರಿಂದ ಸಾಲ್ವ್ ಮಾಡೋಣ. ಬನ್ನಿ, ಹಿಂದಿನ ಒಂದು ವಿಡಿಯೋ ಬೇಕು ಅಂತಂದರೆ ಪ್ಲೇ ಸ್ಟೋರಲ್ಲಿರುತ್ತೆ. ಸೊ ಯು ಕ್ಯಾನ್ ಚೆಕ್ ರಿಲೇಷನ್ ಅಮಾಂಗ್ ನಂಬರ್ ಸೀಕ್ವೆನ್ಸ್. ಏನಪ್ಪ ಅಂತಂದರೆ ಸಂಖ್ಯಾ ಶ್ರೇಣಿಗಳ ಒಂದು ಸಂಬಂಧಗಳನ್ನು ನೋಡೋದು. ಸಮ್ಟೈಮ್ಸ್ ನಂಬರ್ ಸೀಕ್ವೆನ್ಸ್ ಕ್ಯಾನ್ ಬಿ ರಿಲೇಟೆಡ್ ಟು ಈಚ್ ಅದರ್ ಸರ್ಪ್ರೈಸಿಂಗ್ ವೇಸ್. ಅದು ಆಶ್ಚರ್ಯಕರ ರೀತಿಯಲ್ಲಿ ಒಂದು ನಂಬರ್ಸ್ ಸೀಕ್ವೆನ್ಸ್ಗಳಿದೆಯಲ್ಲ, ಅದು ಒಂದಕ್ಕೊಂದು ಸಂಬಂಧವನ್ನು ಹೊಂದಿದೆ. ಯಾವ ರೀತಿಯಾಗಿ ಅನ್ನೋದು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ. ವಾಟ್ ಹ್ಯಾಪನ್ಸ್ ವೆನ್ ವಿ ಸ್ಟಾರ್ಟ್ ಆ್ಯಡಿಂಗ್ ಅಪ್ ಆಡ್ ನಂಬರ್ಸ್. ಆಡ್ ನಂಬರ್ಸ್ಗಳನ್ನು ಕೂಡೋದ್ರಿಂದ ಏನಾಯ್ತಪ್ಪ ಅಂತಂದರೆ, ಇಲ್ಲಿ ನೋಡಿ 1 ಇದೆ, 1 ಆದಮೇಲೆ 3, ಇದೆಲ್ಲ ಬೆಸ ಸಂಖ್ಯೆಗಳು. 1 + 3 is 4, 1 + 3 + 5 is 9. ಇಲ್ಲೆಲ್ಲ ಸ್ಕ್ವೇರ್ ನಂಬರ್ಸ್ ಬಂತು. ದಿಸ್ ಇಸ್ ಅ ರಿಯಲ್ ಬ್ಯೂಟಿಫುಲ್ ಪ್ಯಾಟರ್ನ್. ಎಸ್, ಆಫ್ ಕೋರ್ಸ್ ರಿಯಲ್ ಬ್ಯೂಟಿಫುಲ್ ಪ್ಯಾಟರ್ನ್. ಆಮೇಲೆ ನೀವು ನೋಡ್ಬೋದು ಇನ್ನೊಂದು ಪ್ಯಾಟರ್ನು ಸಹ ಇದೆ ಇದರೊಳಗಡೆ. ಏನಪ್ಪ ಅಂತಂದರೆ, ಒನ್ ಸ್ಕ್ವೇರ್, ಸೊ ಒಂದು ಡಿಜಿಟ್ ಅಷ್ಟೇ ಇದೆ. 2 ಸ್ಕ್ವೇರ್ ಅಂದಾಗ 2 ಟರ್ಮ್ಸ್ ಇದೆ. 3 ಸ್ಕ್ವೇರ್ ಅಂದಾಗ 3 ಟರ್ಮ್ಸ್ ಆ್ಯಡ್ ಆಗಿದೆ. 4 ಸ್ಕ್ವೇರಿಗೆ 4 ಟರ್ಮ್ಸ್ ಆ್ಯಡ್ ಆಗಿದೆ 5 ಟರ್ಮ್ಸ್ಗೆ. ಸೊ ಇದು ಬಹಳ ಇಂಪಾರ್ಟೆಂಟು. 10 ಸ್ಕ್ವೇರ್ ಅಂತ ಅಂದರೆ 10 ಟರ್ಮ್ಸ್ ಇರಬೇಕಿಲ್ಲಿ. ಓಕೆ ಫೈನ್, ನೆಕ್ಸ್ಟ್ ನೋಡೋಣ. ದಿಸ್ ಈಸ್ ರಿಯಲಿ ಬ್ಯೂಟಿಫುಲ್ ಪ್ಯಾಟರ್ನ್. ವೈ ಡಸ್ ದಿಸ್ ಹ್ಯಾಪನ್? ಯಾಕೆ ಹೀಗಾಯಿತು, ಹೀಗಾಗತ್ತೆ? ಡೂ ಯು ಥಿಂಕ್ ಇಟ್ ವಿಲ್ ಹ್ಯಾಪನ್ ಫಾರ್ ಎವರ್? ಮುಂದೆನೂ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬೋದಾ? 36 ಇತ್ತು, ನೆಕ್ಸ್ಟ್ 49, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, ಈ ರೀತಿ ಬರುತ್ತೆ. ದ ಆನ್ಸರ್ ಇಸ್ ದ್ಯಾಟ್ ದ ಪ್ಯಾಟರ್ನ್ ಡಸ್ ಹ್ಯಾಪನ್ ಫಾರ್ ಎವರ್. ಕಂಪ್ಲೀಟ್ ಆಗಿ ಹೌದು, ಆನ್ಸರು ಹೌದು, ಇದೇ ರೀತಿ ಮುಂದುವರಿತಾ ಹೋಗುತ್ತೆ. ಬಟ್ ವೈ? As mentioned earlier, the reason why the pattern happens is just as important, exciting as the pattern itself. ಅಲ್ವಾ? ಹೌದು. ಆ ಪಿಕ್ಚರ್ ಕ್ಯಾನ್ ಎಕ್ಸ್ಪ್ಲೇನ್ ಇಟ್. ಸೊ ಇದ್ರ ಪ್ರಕಾರ ಒಂದು ಪಿಕ್ಚರ್ಸ್ಗೂ ಸಹ ಎಕ್ಸ್ಪ್ಲೇನ್ ಮಾಡುತ್ತೆ. ಹೇಗೆ? ಹೌ ಕ್ಯಾನ್ ವಿ ಪಾರ್ಟಿಷನ್ ದ ಡಾಟ್ಸ್ ಇನ್ ಎ ಸ್ಕ್ವೇರ್ ಗ್ರಿಡ್ ಇಂಟು ಆಡ್ ನಂಬರ್ಸ್ ಆಫ್ ದ ಡಾಟ್ಸ್, ದಟ್ ಈಸ್ 1, 3, 5, 7. ಸೊ ನೋಡಬಹುದು, ಇಲ್ಲಿ ಒಂದು ನಿಮಗೆ ಸ್ಕ್ವೇರನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಯಾವ ರೀತಿಯಾಗಿ ಸ್ಕ್ವೇರನ್ನು ಆಡ್ ನಂಬರಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ, ಡಿವೈಡ್ ಮಾಡಿದ್ದಾರೆ ನೋಡೋಣ. 1 + 3 + 5 + 7 + 9 + 11. ಸೊ ಒಂದು ಸ್ಕ್ವೇರ್ ಬಂದಿದೆ, ಆದರೂ ಇದು 6 ಸ್ಕ್ವೇರ್ ಆನ್ಸರ್ 36. ಓಕೆ, ದಿಸ್ ಪಿಕ್ಚರ್ now makes it evident that 1 + 3 + 5 + 7 + 9 + 11, that is 36, that is the square of 6. Okay, next, because such a picture can be made for a square of any size. This explain why adding up odd numbers gives square number. ಈ ಒಂದು ಪಿಕ್ಚರ್ ಇದೆಯಲ್ಲ, ಸಾಕ್ಷಿಯಾಗಿದೆ. ಆ್ಯಡಿಂಗ್ ಆಡ್ ನಂಬರ್ಸನ್ನು, ಕಾನ್ಸಿಕ್ಯೂಟಿವ್ ಆ್ಯಡ್ ನಂಬರ್ಸ್ಗಳನ್ನು ನಾವು ಆ್ಯಡ್ ಮಾಡೋದ್ರಿಂದ ಒಂದು ಸ್ಕ್ವೇರ್ ನಂಬರ್ ಸಿಗುತ್ತೆ. ಬೈ ಡ್ರಾಯಿಂಗ್ ಅ ಸಿಮಿಲರ್ ಪಿಕ್ಚರ್, ಕ್ಯಾನ್ ಯು ಸೇ ವಾಟ್ ಈಸ್ ದ ಸಮ್ ಆಫ್ ದ ಫಸ್ಟ್ 10 ನಂಬರ್ಸ್? ಫಸ್ಟ್ 10 ನಂಬರ್ಸ್ಗಳನ್ನು ಬರ್ಕೊಂಡು ಹೋಗೋಣ. 1, 3, 5, 7, 9, 11, 13, 15, 17, 19, ದಟ್ ಈಸ್ 10 ಸ್ಕ್ವೇರ್, ನಥಿಂಗ್ ಬಟ್ 0, 100. ಓಕೆ, ನಾವು ಆ್ಯಡ್ ಮಾಡೋ ಅವಶ್ಯಕತೆನೇ ಇಲ್ಲ. 10 ಅಂತಂದರೆ 10 ಸ್ಕ್ವೇರ್, 10 ಸ್ಕ್ವೇರನ್ನು ನಾವು ಆ್ಯಡ್ ಮಾಡಿದ್ರೆ ಸಾಕು. ಓಕೆ ಫೈನ್. ಓಕೆ, ನೆಕ್ಸ್ಟ್. Now, by imagining a similar picture or by drawing it partially as needed, can you say what is the sum of first 10 odd numbers? ನಾನು ಹೇಳಿದೆ, ಇಲ್ಲಿ ಸಮ್ 10 ಇಂದಾದರೆ 10 ಸ್ಕ್ವೇರ್ ಮಾಡಿ, 100 ಆದರೆ 100 ಸ್ಕ್ವೇರ್ ಮಾಡಿ. 100 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 10,000. Okay, 100 into 100 is 10,000. Next, another example of such a relation between sequences adding up and down. Up and down ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. Let us look at the following pattern. That is 1 is 1, 1 + 2 ಅಪ್ ಹೋಯಿತು, ನೆಕ್ಸ್ಟ್ 1 ಅಗೇನ್ ಡೌನ್ ಬಂತು. ಓಕೆ, ಅಪ್ ಆ್ಯಂಡ್ ಡೌನ್ ಇದೇ ರೀತಿ. ನೆಕ್ಸ್ಟ್ 1 + 2 + 3, ಇಲ್ಲಿ ನೋಡಿ 1, 2, 3, ದೆನ್ ಡೌನ್ 2, 1. ಓಕೆ, ನೆಕ್ಸ್ಟ್ 1, 2, 3, 4, ಡೌನ್ 3, 2, 1. ನೆಕ್ಸ್ಟಿಂದು ಸಹ ಹಾಗೆ ಬರ್ತಾ ಹೋಗುತ್ತೆ. ಲೈಕ್ 1, 2, 3, 4, 5, ಅಗೇನ್ ಡೌನ್, ದಟ್ ಈಸ್ 4, 3, 2, 1. ಓಕೆ, ಅಪ್ ಆ್ಯಂಡ್ ಡೌನ್, ದಿಸ್ ಇಸ್ ಕಾಲ್ಡ್ ಅಪ್ ಆ್ಯಂಡ್ ಡೌನ್. ಅಪ್ ಆ್ಯಂಡ್ ಡೌನ್ ಮಾಡಿದಾಗಲೂ ಸಹ ಏನು ಸಿಗ್ತಾ ಇದೆ? 1 is nothing but 1 square, 4 2 square, 3 square, that is 4 square, 16 ಅಂದರೆ 25, it means 5 square, 36 means 6 square. So this seems to be giving yet another way of getting the square number. ಇದರಿಂದ ಒಂದು ವೇ ಸಿಕ್ತು ನಮಗೆ ಸ್ಕ್ವೇರ್ ನಂಬರ್ ಕಂಡುಹಿಡಿಯೋದು. ಈ ರೀತಿಯಾಗಿಯೂ ಕಂಡುಹಿಡಬಹುದು ಸ್ಕ್ವೇರ್ ನಂಬರನ್ನು. ಸೊ ಈ ರೀತಿಯಾಗೂ ಸ್ಕ್ವೇರ್ ನಂಬರ್ ಸಿಕ್ತು. ಬೈ ಆ್ಯಡಿಂಗ್ ದ ಕೌಂಟಿಂಗ್ ನಂಬರ್ಸ್ ಅಪ್ ಆ್ಯಂಡ್ ದೆನ್ ಡೌನ್. ಫಸ್ಟ್ ಅಪ್ ಹೋಗಬೇಕು, ಅದಾದಮೇಲೆ ನೆಕ್ಸ್ಟ್ ಡೌನ್ ಬಂದರೆ ಅಲ್ಲೂ ಸಹ ನಮಗೆ ವರ್ಗ ಸಂಖ್ಯೆ ಸಿಗುತ್ತೆ. ಓಕೆ, ಕ್ಯಾನ್ ಯು ಫೈಂಡ್ ಅ ಸಿಮಿಲರ್ ಪಿಕ್ಟೋರಿಯಲ್ ಎಕ್ಸ್ಪ್ಲನೇಷನ್? ಸೊ ಏನಿಲ್ಲ, ಈ ಒಂದು ಚಿತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು 6 ಡಿಜಿಟ್ಸ್ ಇದೆ. 1,
2 3 4 5 6 6 ಇಂಟು 6 ಇಲ್ಲೂ 6 ಇದೆ, 6 ಇಂಟು 6 36. ಅದೇ ರೀತಿ 7 ಇಂಟು 7 ಮಾಡಿಬಿಟ್ಟು ಸಹ ನಾವು 49 ಕಂಡುಹಿಡ್ಬೋದು. ಓಕೆ, ಫಿಗರ್ ಇಟ್ ಔಟನ್ನು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಮೊದಲನೇ ಪ್ರಾಬ್ಲಮ್, ಕ್ಯಾನ್ ಯು ಫೈಂಡ್ ಅ ಸಿಮಿಲರ್ ಪಿಕ್ಟೋರಿಯಲ್ ಎಕ್ಸ್ಪ್ಲನೇಷನ್ ಫಾರ್ ವೈ ಆ್ಯಡಿಂಗ್ ಕೌಂಟಿಂಗ್ ನಂಬರ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಗಿವ್ ಸ್ಕ್ವೇರ್ ನಂಬರ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಒಂದು ಪಿಕ್ಟೋರಿಯಲ್ ಎಕ್ಸಾಂಪಲನ್ನು ಕೊಡಬೇಕಂತೆ. ಸೊ ನಾನು ಅಲ್ಲಿ ಏನು ಬರೆದಿದ್ದಾರೋ ಅದೇ ರೀತಿ ಬರೆದಿದ್ದೀನಿ, ಪೇಜಲ್ಲಿ ಕೊಟ್ಟಿದ್ದಾರೆ ನಿಮ್ಮದು. 1 is 1 1 2 1 ಅಪ್ ಡೌನ್ ಅಪ್ ದೆನ್ ಡೌನ್ ಅಪ್ and down. So sixth, the sequence is 1 4 9 16 25 which is in the form of 1 square 2 square 3 square 4 square 5 square. ಯಾವ ರೀತಿಯಾಗಿ ನಾವು ಇದನ್ನು ತೋರಿಸ್ತಾ ಇದ್ದೀವಿ, ಈ ಒಂದು ನಂಬರ್ಸ್ಗಳನ್ನು ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನಿ. 1 ಅಂತಂದರೆ ಇಟ್ ಮೀನ್ಸ್ 1 ಓನ್ಲಿ. ದೆನ್ 4 ಅಂತ ಅಂದರೆ 1 2 1, ದಟ್ ಈಸ್ 1 2 ಡೌನ್ 1. ಓಕೆ, ನೆಕ್ಸ್ಟ್ 1 2 3 2 1 1 2 3 ದೆನ್ ಡೌನ್ 2 1 1 2 3 4 3. ನೀವು ಚಿತ್ರಗಳನ್ನು ಬಿಡಿಸ್ಬಿಟ್ಟು ಕ್ಲೀನಾಗಿ ಇದನ್ನು ಮೆನ್ಷನ್ ಮಾಡಬಹುದು. ಓಕೆ ಫೈನ್. ಸೆಕೆಂಡ್ ಕ್ವಶನ್, ಬೈ ಇಮ್ಯಾಜಿಂಗ್ ಎ ಲಾರ್ಜ್ ವರ್ಷನ್ ಆಫ್ ಯುವರ್ ಪಿಕ್ಚರ್ ಆರ್ ಡ್ರಾಯಿಂಗ್ ಇಟ್ ಪಾರ್ಷಿಯಲಿ ಆಸ್ ನೀಡೆಡ್ ಕ್ಯಾನ್ ಯು ಸಿ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿಸ್ ಒನ್. ಸೊ ಇಲ್ಲೇ ನೋಡಬಹುದು, ಫಸ್ಟ್ ಸ್ಟಾರ್ಟಿಂಗ್ 100ವರೆಗೆ ಮಾಡಿ, ನೆಕ್ಸ್ಟ್ ಅಪ್ ಮಾಡಿ, ನೆಕ್ಸ್ಟ್ ಡೌನ್ಗೆ ಹೋಗಿದ್ದಾರೆ. 1 to 99 100, ದೆನ್ 99 ಡಿಕ್ರೀಸಿಂಗ್ ಹೋಗ್ತಾ ಇದೆಯಲ್ವಾ ಡೌನಲ್ಲಿ. ಸೊ ಅದೇ ರೀತಿ ನಮಗಿಲ್ಲ ಆನ್ಸರ್ ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ದಟ್ ಈಸ್ 100 ಸ್ಕ್ವೇರನ್ನು ಮಾಡಬೇಕು, ದಟ್ ಈಸ್ 10,000. ಓಕೆ, ಸೊ ಅದನ್ನು ಈ ರೀತಿಯಾಗಿ ಬರೀಬೇಕಾಗುತ್ತೆ. 1 2 3 ದಟ್ ಈಸ್ 100 ಸ್ಕ್ವೇರ್ ಇಸ್ ಈಕ್ವಲ್ ಟು 10,000. ನೆಕ್ಸ್ಟ್ ಕ್ವಶನ್, ವಿಚ್ ಸೀಕ್ವೆನ್ಸ್ ಡು ಯು ಗೆಟ್ ವೆನ್ ಯು ಸ್ಟಾರ್ಟ್ ಟು ಆ್ಯಡ್ ದ ಆಲ್ ಒನ್ ಸೀಕ್ವೆನ್ಸ್ ಅಪ್ ಓನ್ಲಿ. ಅಪ್ ಡೌನ್ ಇಲ್ಲ, ನೆನ್ಪಿಟ್ಕೊಳ್ಳಿ, ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ಳಿ. ಅಪ್ ಓನ್ಲಿ. ವಾಟ್ ಸೀಕ್ವೆನ್ಸ್ ಡು ಯು ಗೆಟ್ ವೆನ್ ಯು ಆ್ಯಡ್ ಆಲ್ ಒನ್ ಸೀಕ್ವೆನ್ಸ್ ಅಪ್ ಆ್ಯಂಡ್ ಡೌನ್. ಫಸ್ಟ್ ಅಪ್ ಮಾಡಿ ನೋಡೋಣ. ಆ್ಯಡಿಂಗ್ ಆಲ್ ಒನ್ಸ್ ಇನ್ ದ ಸೀಕ್ವೆನ್ಸ್ ಅಪ್ ಈಸ್ 1 1 + 1, ಇನ್ಯಾವುದೂ ಇಲ್ಲ, ಆಲ್ ಒನ್ಸ್ ಅಲ್ಲ ಅಷ್ಟೇ. ಆಲ್ ಒನ್ಸಲ್ಲಿ ನಾವು ನೋಡಬಹುದು. So which is the page number 3. ಆಲ್ ಒನ್ಸ್ ಅಂದರೆ ಯಾರಿದ್ದಾರೆ, ಒನ್ನೇ ಇದೆ. ಅಪ್ಪಲ್ಲಿ ಹೋದಾಗಲೂ ಒನ್ನೇ ಇದೆ, ಅಪ್ ಆ್ಯಂಡ್ ಡೌನ್ ಹೋದ್ರೂ ಒಂದೇ ಇದೆ ಅಲ್ವಾ. ಸೊ ನೆನ್ಪಿಟ್ಕೊಳ್ಳಿ. ಸೊ ಆ್ಯಡಿಂಗ್ ಆಲ್, 1 minute, adding all 1 in the sequence up is 1 is equal to 1 plus 1 2 1 1 3 4 5. The sequence is 1 2 3 4 5 which are natural numbers. ಇದು ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳ ಒಂದು ವಿನ್ಯಾಸವನ್ನು ಹೊಂದಿದೆ. ಓಕೆ ಫೈನ್. ನೆಕ್ಸ್ಟ್ ಈಗ ಅಪ್ ಆ್ಯಂಡ್ ಡೌನ್ ನೋಡೋಣ. ಆ್ಯಡಿಂಗ್ ಆಲ್ ಒನ್ಸ್ ಸೀಕ್ವೆನ್ಸ್ ಅಪ್ ಆ್ಯಂಡ್ ಡೌನ್. ಅಪ್ ಆ್ಯಂಡ್ ಡೌನಲ್ಲೂ ಹೇಳಿದೆ, ಆಲ್ ಒನ್ಸಲ್ಲಿ ಬರೀ ಒನ್ನೇ ಸಿಗೋದು. ಸೊ ಅಗೇನ್ ದ ಸೀಕ್ವೆನ್ಸ್ ಇಸ್ 1 2 3 4 ವಿಚ್ ಆರ್ ಅಗೇನ್ ನ್ಯಾಚುರಲ್ ನಂಬರ್ಸ್. ಓಕೆ, ಫೋರ್ತ್ ಕ್ವಶನ್, which sequence do you get when you start to add the counting number up? Can you give a smaller pictorial? Up only. Okay, counting number ತೊಗೊಳೋದು ಅಪ್ ಅನ್ನು ಮಾಡೋದು. ಕೌಂಟಿಂಗ್ ನಂಬರ್ಸ್ ಅಂತ ಅಂದರೆ ವಿಚಾರದಸು 1 2 3 4 5 ಇದೆಲ್ಲ ಕೌಂಟಿಂಗ್ ನಂಬರ್ಸ್. ಓಕೆ ಫೈನ್, ನೋಡೋಣ. 1 1 2 3 1 2 3 ಮತ್ತೆ 2 1 ಬಂದಿಲ್ಲ ಅಂತ ಕೇಳಿಬಿಟ್ಟು ಡೌನ್ ಕೇಳಿಲ್ಲ, ಅಪ್ಪೇ ಕೇಳ್ತೀರಾ. 1 2 3 6 1 2 3 4 10 ಒಂದೊಂದೇ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. 15 ದೆನ್ 21 28. ನಮಗೆ ಗೊತ್ತುಂಟು 1 3 6 10 15 21 28 ಆರ್ ಆಲ್ರೆಡಿ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪೇಜ್ ನಂಬರ್, ಲಾಸ್ಟ್ ಪೇಜ್ ನಂಬರ್ 6 ಐ ಥಿಂಕ್. ಓಕೆ, ಇನ್ ದ ಟ್ಯಾಬ್ಯುಲರ್ ಕಾಲಮ್, sorry, in the page number 3. In the page number 3, these are the triangular numbers 1 3 6 15 21 25, next 28, like that, which are the this is 28. Okay, 28. These are all the triangular numbers. Okay, so pictorial ಒಂದು ಪಿಕ್ಚರ್ ಮೂಲಕ, ಚಿತ್ರದ ಮೂಲಕ ನಾವು ತೋರಿಸಬೇಕು ಅಂತಂದರೆ, so 1 3 we can arrange this number in a triangle shape. Okay, like that. 6 10, next 15 ಅನ್ನು ಸಹ ಮಾಡ್ಬೋದು. 1 2 3 4 5. This is 15. So like that 21 we can do. Okay, next question. What happens when you add up pairs of consecutive triangular numbers? That is, take 1 plus 3 3 plus 6 6 plus 10 10 plus 15. Which sequence do you get? ಸೊ ಈಗ ಟ್ರ್ಯಾಂಗ್ಯುಲರ್ ನಂಬರನ್ನೇ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ತ್ರಿಕೋನೀಯ ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಈ ಒಂದು ಸಂಖ್ಯೆಗಳ ಜೋಡಿಗಳನ್ನು ಕೂಡ್ತಾ ಹೋದಂತೆ ಏನಾಗುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಯಾವ ಶ್ರೇಣಿಯನ್ನು ಪಡಿತೀರಾ ಅದನ್ನು ಚಿತ್ರದೊಂದಿಗೆ ವಿವರಿಸಬಹುದಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ಬನ್ನಿ ನೋಡೋಣ. ದ ಟ್ರ್ಯಾಂಗ್ಯುಲರ್ ನಂಬರನ್ನು ತೊಗೊಂಡಿದ್ದೀನಿ. ಸೊ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ, ಸೊ 1 ದಟ್ ಈಸ್ 1, ಇದು ಟ್ರ್ಯಾಂಗ್ಯುಲರ್ ನಂಬರಿನ ಸೆಟ್. ಓಕೆ, 1 ಕಾನ್ಸಿಕ್ಯೂಟಿವ್ ಅಂತ ಅಂದರೆ
ಅದ್ರ ಜೊತೆಗಿರೋ ಅಕ್ಕಪಕ್ಕದ ಅನುಕ್ರಮ ಅಂತ ಹೇಳ್ಬೋದು. 1 + 3 4, 3 + 6 is 9, 6 + 10 is 16, 10 + 15 is 25, 25 + 21 is 36, 36 ಪ್ಲಸ್ ಅಗೇನ್ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸೊ ಬರುತ್ತೆ. ಓಕೆ, ನೆಕ್ಸ್ಟ್ ಓಕೆ 36 ಪ್ಲಸ್ ಅಲ್ಲ, ಸೊ 36ವರೆಗೆ ಬಂದಿದೆ. ಸೊ ಹಾಗಾದರೆ ಏನಿದು 1 4 9 16 25 36 ಎಸ್ ಸ್ಕ್ವೇರ್ ನಂಬರ್ಸ್ ಅಲ್ವಾ. ಸೊ 1 is 1 square, 2 square, 3 square, 4 square, 5 square, 6 square. The sequence is 1 4 9 16 25 36 which are square numbers. ಸೊ ಹೇಗೆ ಅಂತ ಹೇಳಿಬಿಟ್ಟು ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ. 1 is 1, 1 + 3, 1 + 3, 1 + 3. ಓಕೆ, ದೆನ್ 3 + 6 that is 9, 3 + 6 that is 9. ಸ್ಕ್ವೇರಲ್ಲಿ ಮಾಡ್ತಾ ಇದ್ದೀವಿ. 6 + 10 is equal to 16. ಅದೇ ರೀತಿ 10 + 15 ಮಾಡಿಕೊಂಡ್ರೆ 25ನ ಒಂದು ಸ್ಕ್ವೇರ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದಟ್ ಇಸ್ ವಾಟ್ ಹ್ಯಾಪನ್ಸ್ ವೆನ್ ಯು ಸ್ಟಾರ್ಟ್ ಟು ಆ್ಯಡ್ ಅಪ್ ಪವರ್ಸ್ ಆಫ್ 2 ಸ್ಟಾರ್ಟಿಂಗ್ ವಿತ್ 1. That is take 1, 1 + 2, 1 + 2 + 4, 1 + 2 + 4 + 8. Now add 1 to each of these numbers. What numbers do you get? Why does this happen ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ಏನು ಹೇಳ್ತಾ ಇದ್ದಾನೆ ಅಂತ ಅಂದರೆ ದ ಕ್ವಶನ್ ನಂಬರ್ 6. 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ, 2ರ ಘಾತಗಳು ಅಂತ ಅಂದರೆ ಗೊತ್ತಲ್ವಾ. 2 to the power of 0 that is 2, 2 to the power of 1 is 2, 2 to the power of 1, 2 to the power of 2 is 4, 2 to the power of 3 is 8, then 2 to the power of 4 is 16, 2 to the power of 5 is 32, 16 32. ಅಗೇನ್ ಕಂಟಿನ್ಯೂ ಆಗುತ್ತೆ. ಇಷ್ಟು ನೋಡೋಣ. ಸೊ 1 + 2 3, 1 + 2 + 4 that is 7, 1 + 2 + 4 + 8 that is 15, 1 + 2 + 4 + 8 + 16 that is 31. Okay, the sequence is 1 3 7 15 31. On adding 1 to each of them, ಮತ್ತೆ ಆ್ಯಡ್ ಮಾಡಬೇಕಂತೆ. ನೋಡೋಣ ಆ್ಯಡ್ ಅವರೇ ಕ್ವಶನಲ್ಲಿ ಕೇಳಿದ್ದಾರೆ ಆ್ಯಡಿಂಗ್ 1 ಅಂತ ಹೇಳಿ. ಸೊ 1ಗೆ 1 ದಟ್ ಇಸ್ 2, ಇಲ್ಲಿ 3 ಸಿಕ್ಕಿತ್ತು. ಓಕೆ, 3 7 ಸಿಕ್ಕಿದೆ. ಎಲ್ಲದಕ್ಕೂ ಒಂದೊಂದು ಆ್ಯಡ್ ಮಾಡ್ಕೊಂಡು ಹೋಗೋಣ. 3 + 1 is 4, 7 + 1 is 8, 16 32. The new sequence that is 2 4 8 16 32 which can also be written as 2 to the power of 1, 2 to the power of 2, 2 to the power of 3. This is a sequence of power 2. Okay, fine. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. 7th question. What happens when you multiply the triangular numbers by 6 and then add 1? ಓಕೆ, ನಾವಾಗೆ ಆ್ಯಡ್ ಮಾಡ್ತಿರೋದಲ್ಲ, ಅವರಾಗೆ ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ವಿತ್ ಸೀಕ್ವೆನ್ಸ್ ಡು ಯು ಗೆಟ್, ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ವಿತ್ ಎ ಪಿಕ್ಚರ್ ಅಂತ ಕೊಟ್ಟಿದ್ದಾರೆ. ಸೊ ಬನ್ನಿ, ದ ಟ್ರ್ಯಾಂಗ್ಯುಲರ್ಸ್ ನಂಬರ್ಸ್ ಆರ್ ದಿಸ್. ಓಕೆ, ಸೊ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಏನು ಹೇಳ್ತಾ ಇದ್ದಾರೆ, ಮಲ್ಟಿಪ್ಲೈ ಅಂತ ಹೇಳಿದ್ದಾರೆ. ಓಕೆ, ನೆನಪಿರಲಿ, ದ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಕ್ವಶನ್ಸ್. ಮಲ್ಟಿಪ್ಲೈ 1 × 6 + 1 that is 6 + 1 is 7. Okay, numbers by 6. Okay, multiply. Okay, 3 × 6 + 1 is 19, 6 × 6. ಇದು ಯಾವುದು 1 3 6 10 15 ಅವರೆಲ್ಲ ಟ್ರ್ಯಾಂಗ್ಯುಲರ್ಸ್ ನಂಬರ್ಸ್. ಅವನ್ನ 6 ಜೊತೆಗೆ ಮಲ್ಟಿಪ್ಲೈ ಮಾಡಿ ಬಂದ ಆನ್ಸರಿಗೆ ಆ್ಯಡ್ 1 ಮಾಡಿದ್ದಾರೆ. ಸೊ ಇಷ್ಟು ಬಂದಿದೆ. ಹಾಗಾದರೆ ಇದೇನು 7 19 37 61 91. The sequence is 7 19 37 61 91 which are hexagonal numbers. ಏನಿವು ಹೆಕ್ಸಗಾನಲ್ ನಂಬರ್ಸ್. ಓಕೆ, ಷಡ್ಭುಜ ಸಂಖ್ಯೆಗಳು ಅಂತಾರಲ್ಲ ಅದು. ನಾವು ಆಲ್ರೆಡಿ ಹಿಂದಿನ ಒಂದು ಪೇಜಲ್ಲಿ ನೋಡಿದ್ವಿ ಷಡ್ಭುಜ ಸಂಖ್ಯೆಗಳು ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್. ವಾಟ್ ಹ್ಯಾಪನ್ಸ್ ವೆನ್ ಯು ಸ್ಟಾರ್ಟ್ ಟು ಆ್ಯಡ್ ಅಪ್ ಹೆಕ್ಸಗಾನಲ್ ನಂಬರ್ಸ್? ದಟ್ ಈಸ್ 1 1 + 7 1 + 7 + 19 1 + 7 + 19 + 37. ವಿಚ್ ಸೀಕ್ವೆನ್ಸ್ ಡು ಯು ಗೆಟ್? ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್ ವಿತ್ ಯೂಸಿಂಗ್ ಎ ಪಿಕ್ಚರ್ ಆಫ್ ಎ ಕ್ಯೂಬ್ ಅಂತ ಕೊಟ್ಟಿದೆ. ಈ ಷಡ್ಭುಜ ಸಂಖ್ಯೆಗಳನ್ನು ನಾವು ಕೂಡಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿಯ ಸಿಗತ್ತೆ ಅಂತ ಹೇಳಿಬಿಟ್ಟು ನೋಡ್ತಿದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಷಡ್ಭುಜ ಸಂಖ್ಯೆಗಳನ್ನು ನೋಡೋಣ. ದಟ್ ಈಸ್ 1 1 + 7 8, 1 + 7 + 19 27, 19 37 64. ದೆನ್ ಅಗೇನ್ ನೆಕ್ಸ್ಟ್ ನಾವೊಂದು ಷಡ್ಭುಜ ಸಂಖ್ಯೆಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ದ ಸೀಕ್ವೆನ್ಸ್ ಇಸ್ 18 27 64 125 216 ವಿಚ್ ಆರ್ ಕ್ಯೂಬ್ಸ್. ನಾನು ಹೇಳಿದ್ದೆ ಪೇಜ್ ನಂಬರ್ 3ಯಲ್ಲಿರುವಂತಹ ಆ ಒಂದು ಸೀಕ್ವೆನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಮುಂದೆ ಅದು ಡೆಫಿನೆಟ್ ಆಗಿ ರಿಪೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ವಿಚ್ ಆರ್ ಕ್ಯೂಬ್ಸ್. ಇದು 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ 5 ಕ್ಯೂಬ್ 6 ಕ್ಯೂಬ್. ಓಕೆ, ನೆಕ್ಸ್ಟ್ ಕ್ವಶನ್.
ಫೈಂಡ್ ಯುವರ್ ಓನ್ ಪ್ಯಾಟರ್ನ್ಸ್ ಆರ್ ರಿಲೇಷನ್ಸ್ ಇನ್ ಆ್ಯಂಡ್ ಅಮಾಂಗ್ ದ ಸೀಕ್ವೆನ್ಸಸ್ ಇನ್ ಟೇಬಲ್ 1. ವಾಪಸ್ ನಾವು ಪೇಜ್ ನಂಬರ್ 3ಯಲ್ಲಿರುವಂತಹ ಟೇಬಲ್ 1ಗೆ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಫೈಂಡ್ ಯುವರ್ ಓನ್ ಪ್ಯಾಟರ್ನ್ಸ್ ಆರ್ ರಿಲೇಷನ್ ಅಂತೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ ದೇ ಹ್ಯಾಪನ್ ವಿತ್ ಎ ಪಿಕ್ಚರ್ ಆರ್ ಅದರ್ವೈಸ್? ಓಕೆ, ಬನ್ನಿ ನೋಡೋಣ. ಇಲ್ಲಿ ಪ್ಯಾಟರ್ನ್ ಏನಿದೆ, ಕನೆಕ್ಷನ್ ಬಿಟ್ವೀನ್ ಸ್ಕ್ವೇರ್ ನಂಬರ್ಸ್ ಆ್ಯಂಡ್ ಆಡ್ ನಂಬರ್ಸ್, ಅದನ್ನು ತೊಗೊಳ್ತಾ ಇದ್ದೀನಿ ನಾನು. ಓಕೆ, ಸೀಕ್ವೆನ್ಸ್ ಆಫ್ ಸ್ಕ್ವೇರ್ ನಂಬರ್ ಇಸ್ 1 4 9 16 25. ಓಕೆ, ಸೀಕ್ವೆನ್ಸ್ ಆಫ್ ಆಡ್ ನಂಬರ್ ಇಸ್ 1 3 5 7 9 11. ರಿಲೇಷನ್ ಏನಿದೆ, ಈಚ್ ಸ್ಕ್ವೇರ್ ನಂಬರ್ ಇಸ್ ದ ಸಮ್ ಆಫ್ ಫಸ್ಟ್ n ಆಡ್ ನಂಬರ್ಸ್. ಸ್ಕ್ವೇರ್ ನಂಬರಿಗೂ ಆಡ್ ನಂಬರಿಗೂ ರಿಲೇಷನನ್ನು ತಗೊಂಡಾಗ ಏನೋ ಒಂದು ರಿಲೇಷನ್ ಇದೆ ಅಂತಂದರೆ, ಸೊ ಎರಡು ಏನಪ್ಪ ಅಂತಂದರೆ ಬೆಸ ಸಂಖ್ಯೆಗಳನ್ನು ಕ್ರಮಾನುಗತ ಕಾನ್ಸಿಕ್ಯೂಟಿವ್ ಬೆಸ ಸಂಖ್ಯೆಗಳನ್ನು ಕೂಡಿಸ್ಕೊಂಡು ಹೋದರೆ ನಮಗೆ ಸ್ಕ್ವೇರ್ ನಂಬರ್ ಸಿಗುತ್ತೆ. ಆಲ್ರೆಡಿ ಇದು ಭಾಳ ಸಲ ಬಂದಿದೆ ಎಕ್ಸಾಂಪಲ್, ಸೊ ನೋ ನೀಡ್ ಟು ಎಕ್ಸ್ಪ್ಲೇನ್ ಐ ಥಿಂಕ್. ಓಕೆ ಫೈನ್, ದಿಸ್ ಇಷ್ಟನ್ನು ಬರೆದ್ರೆ ನಮಗೆ ಈ ಒಂದು ಫೈಂಡ್ ಇಟ್ ಔಟ್ ಇಲ್ಲಿ ಪೇಜ್ ನಂಬರ್ 8 ಮತ್ತು 9 ಫೈಂಡ್ ಇಟ್ ಔಟ್ ಆಗುತ್ತೆ. ನೆಕ್ಸ್ಟು ಒಂದು ಕ್ಲಾಸಲ್ಲಿ ನಾವು ಪ್ಯಾಟರ್ನ್ಸ್ ಇನ್ ದ ಶೇಪ್ಸ್ನ ಒಂದು ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್.